ಫೈಂಡಿಂಗ್ ಸ್ಕ್ವೇರ್ ರೂಟ. ಫೈಂಡ್ ಸ್ಕ್ವೇರ್ ರೂಟ್ ಆಫ್ 3364. ಇಲ್ಲಿ 3364 ನಂಬರಲ್ಲಿ ನಾವು ಬಲಗಡೆಯಿಂದ 2 ಅಂಕಿಗಳ ಗ್ರೂಪ್ಗಳನ್ನು ಮಾಡ್ಕೋಬೇಕು. ಸೊ ಇಲ್ಲಿ 64 ಅನ್ನೋದು ಒಂದು ಗುಂಪಾಗುತ್ತೆ, 33 ಅನ್ನೋದು ಒಂದು ಗುಂಪಾಗುತ್ತೆ. ಸೊ ಇಲ್ಲಿ 33 ಅನ್ನೋದು ಕ್ಯೂಬ್ ಆಗೋದಿಲ್ಲ. ಸೊ ಅದಕ್ಕೆ ಸಮೀಪ ಇರುವಂಥ ಕ್ಯೂಬನ್ನು ಸಮೀಪವಾಗಿರುವಂಥ ಚಿಕ್ಕದಾಗಿರುವಂಥ ಕ್ಯೂಬನ್ನು ಬರೀಬೇಕಾಗುತ್ತೆ. ಸೊ ಇಲ್ಲಿ 5 ಇಲ್ಲಿ 25, 33ಗಿಂತ ಚಿಕ್ಕದಿದೆ. 6 36, 33ಗಿಂತ ದೊಡ್ಡದಾಗುತ್ತೆ. ಸೊ ಇಲ್ಲಿ 5 ಇಲ್ಲಿ 25, 5 ಇಲ್ಲಿ 25 ಮೇಲ್ಗಡೆ 5 ಬರಬೇಕು, ಇಲ್ಲಿ ಕೆಳಗಡೆ 5 ಬರಬೇಕು. ಮತ್ತು ಅದೇ 5ಅನ್ನು ಇಲ್ಲಿ ಕೂಡಿಸ್ಬೇಕು. 5 5 10 ಆಯಿತು. ಮತ್ತು 10ರ ಮುಂದೆ ಒಂದು ಗ್ಯಾಪ್ ಬಿಡಬೇಕು, ಅದರ ಕೆಳಗಡೆನೂ ಕೂಡ ಒಂದು ಗ್ಯಾಪ್ ಬಿಡಬೇಕು. ಈ 2 ಗ್ಯಾಪ್ಗಳಲ್ಲೂ ಕೂಡ ಒಂದೇ ನಂಬರನ್ನು ಬರೀಬೇಕಾಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ 5 ಇಲ್ಲಿ 25 ಮಾಡಿದ್ದೀವಿ. 33ರಲ್ಲಿ 25ಅನ್ನು ಕಳೆಯಬೇಕು, 8 ಬರುತ್ತೆ. ಸೊ ನೆಕ್ಸ್ಟ್ ಗ್ರೂಪನ್ನು ಇಳಿಸ್ಕೋಬೇಕು 64. ನೆಕ್ಸ್ಟ್ 64 ಇಳಿಸ್ಕೊಂಡಾಗ 864 ಆಗುತ್ತೆ. ಸೊ ಇಲ್ಲಿ 864 ಇದೆ, ಇಲ್ಲಿ 10 ಇದೆ. ಸೊ ಇಲ್ಲಿ 10 ಅಂತಂದ್ರೆ ಅದ್ರ ಮುಂದೆ ಒಂದು ನಂಬರ್ ಬರುತ್ತೆ. ಸೊ ಇಲ್ಲಿ ಇದನ್ನು 8 ಅಂತ ತಿಳ್ಕೊಂಡು ಇದು 1 ಅಂತ ತಿಳ್ಕೊಂಡು ನಾವು 8ಕ್ಕೆ 1ರಿಂದ ಭಾಗಿಸ್ತಾ ಇದ್ದೀವಿ ಅಂತ ಅನ್ಕೋಬೇಕು ಅವಾಗ. ಸೊ ಇಲ್ಲಿ ಏನಾಗುತ್ತೆ, 1 8 ಆಗುತ್ತೆ. ಸೊ ಇಲ್ಲಿ 108 ಇಂಟು 8 ಮೇಲ್ಗಡೆ ಯಾವ ನಂಬರ್ ಬರ್ಕೋತೀವಲ್ಲ ಕೆಳಗಡೆನೂ ಕೂಡ ಅದೇ ನಂಬರನ್ನು ಬರ್ಕೋಬೇಕು. ಸೊ ಇಲ್ಲಿ 108 ಇಂಟು 8 ಮಾಡಿದಾಗ 864 ಬರುತ್ತೆ. ಸೊ ಇಲ್ಲಿ 8 ಅನ್ನೋದು ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಮೇಲ್ಗಡೆ 8 ಬರೀರಿ, ಇಲ್ಲಿ 10ರ ಪಕ್ಕದಲ್ಲಿ 8 ಬರೆದು ಮತ್ತು ಕೆಳಗಡೆ 8 ಬರೆದನು ಅದನ್ನು ಕೂಡಿಸ್ಕೋಬೇಕು. ಸೊ ಇಲ್ಲಿ 116 ಆಯಿತು. ಮತ್ತು ನೆಕ್ಸ್ಟ್ ಒಂದು ಗ್ಯಾಪ್ ಬಿಡಬೇಕು, ಕೆಳಗಡೆ ಒಂದು ಗ್ಯಾಪ್ ಬಿಡಬೇಕು. ಸೊ ಹಾಗೆ ಕಂಟಿನ್ಯೂ ಹಾಕೋತ ಹೋಗುತ್ತೆ. ಬಟ್ ಯಾವಾಗ ರಿಮೈಂಡರ್ 0 ಬರುತ್ತಲ್ಲ ಆವಾಗ ಇದು ಏನಾಗುತ್ತೆ, ಕಂಪ್ಲೀಟಾಗಿ ಮುಗಿದಿದೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ 3364ದ ಸ್ಕ್ವೇರ್ ರೂಟ್ ಏನಾಯಿತು, 58 ಆಯಿತು. ಅದೇ ರೀತಿಯಾಗಿ 2704 ದ ಸ್ಕ್ವೇರ್ ರೂಟನ್ನು ಕಂಡುಹಿಡಿಯೋದ್ರಿಂದಾಗ ಸೊ 2 ಅಂಕಿಯ ಗ್ರೂಪ್ಗಳನ್ನು ನಾವು ಬಲಗಡೆಯಿಂದ ಮಾಡ್ಕೋಬೇಕು. ಸೊ 27 ಅನ್ನೋದು ಒಂದು ಗುಂಪಾಗುತ್ತೆ, 04 ಅನ್ನೋದು ಒಂದು ಗುಂಪಾಗುತ್ತೆ. ಸೊ ಇಲ್ಲಿ 5 5 25, 27ಕ್ಕೆ ಸಮೀಪವಾಗಿರೋ ಕ್ಯೂಬ್ ಅಂದರೆ 5 5 25 ಆಗುತ್ತೆ. ಸೊ ಇಲ್ಲಿ 27ರಲ್ಲಿ 25ಅನ್ನು ಕಳೆದ್ರೆ 2 ಆಯಿತು. ಸೊ ನೆಕ್ಸ್ಟ್ 04ಅನ್ನು ಕೆಳಗಡೆ ಇಳಿಸ್ಕೊಂಡಿವಿ. ಸೊ ಇಲ್ಲಿ ಮೇಲ್ಗಡೆ 5 ಬರೆದಿರ್ತೀವಿ, ಕೆಳಗಡೆನೂ ಕೂಡ 5ಅನ್ನು ಸೇರಿಸಬೇಕು. 5 5 10 ಆಯಿತು. ಸೊ 10ರ ಪಕ್ಕ ಒಂದು ಗ್ಯಾಪ್ ಬಿಟ್ಟಿರ್ತೀವಿ ಮತ್ತು ಅದರ ಕೆಳಗಡೆ ಒಂದು ಗ್ಯಾಪ್ ಬಿಟ್ಟಿರ್ತೀವಿ ಮತ್ತು ಇಲ್ಲಿ ಸೇಮ್ ನಂಬರ್ ಬರಬೇಕು. ಅದೇ ರೀತಿಯಾಗಿ ಇಲ್ಲಿ 204 ಆಗುತ್ತೆ. ಇದನ್ನು 2 ಅಂತ ಕನ್ಸಿಡರ್ ಮಾಡಿ ಇದನ್ನು ನಾವು 1ರಿಂದ ಭಾಗಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡಾಗ ಸೊ ಇಲ್ಲಿ 1 2 ಆಗುತ್ತೆ, 1 2 2. ಸೊ ಇಲ್ಲಿ 102 ಇಂಟು 2 ಬರುತ್ತೆ. 102 ಇಂಟು 2 ಅಂತ ಆದಾಗ ಏನಾಗುತ್ತೆ, 204 ಬರುತ್ತೆ. ಸೊ 204ರಲ್ಲಿ 204 ಕಳೆದ್ರೆ 0 ಆಯಿತು. ಸೊ ಇಲ್ಲಿ ಮೇಲ್ಗಡೆ ಏನು ಬಂತು, 2 ಬಂತು. ಸೊ ಸ್ಕ್ವೇರ್ ರೂಟ್ ಆಫ್ 2704 ಏನಾಯಿತು, 52 ಆಯಿತು. ಅದೇ ರೀತಿಯಾಗಿ 262144ದ ಸ್ಕ್ವೇರ್ ರೂಟನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ 2 ಅಂಕಿಯ ಗ್ರೂಪ್ಗಳನ್ನು ಮಾಡ್ಕೊರಿ. ಇದು 44 ಒಂದು ಇದು ಆಗುತ್ತೆ, 21 ಮತ್ತು 26 3 ಪಾರ್ಟ್ಸ್ ಬರ್ತಾವೆ. ಸೊ ಇಲ್ಲಿ 5 ಇಲ್ಲಿ 25, 26ರೊಳಗೆ 25 ಕಳೆದ್ರೆ 1, ನೆಕ್ಸ್ಟ್ 21ಅನ್ನು ಕೆಳಗಡೆ ಇಳಿಸ್ಕೊಂಡಿವಿ. ಸೊ ಇಲ್ಲಿ 5 ಮೇಲ್ಗಡೆ ಬರೆದಿರ್ತೀವಲ್ಲ ಅದೇ 5ಅನ್ನು ಇಲ್ಲಿ ಸೇರಿಸಿದಾಗ 10 ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಗ್ಯಾಪ್ ಬಿಡಬೇಕು, ಅದರ ಕೆಳಗಡೆ ಒಂದು ಗ್ಯಾಪ್ ಬಿಡಬೇಕು. ಸೊ ಇದು 121 ಆಗುತ್ತೆ. ಸೊ ನಾವು 1ರಿಂದ ಭಾಗಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡಾಗ ಇಲ್ಲಿ ಆನ್ಸರ್ ಒಂದೇ ಬರುತ್ತೆ. ಸೊ ಇಲ್ಲಿ 101 ಇಂಟು 1 ಮಾಡಬೇಕು. ಸೊ ಇದು 101 ಬರುತ್ತೆ. ಸೊ ಇಲ್ಲಿ ಮೇಲ್ಗಡೆ 1 ಬರಿಬೇಕು. ಸೊ ಇಲ್ಲಿ 101 ಪ್ಲಸ್ 1 ಅಂತ ಮಾಡಿದಾಗ ಇದು 102 ಆಗುತ್ತೆ. ಮತ್ತು ಪಕ್ಕದಲ್ಲಿ ಒಂದು ಗ್ಯಾಪ್ ಬಿಡಬೇಕು, ಅದರ ಕೆಳಗಡೆ ಒಂದು ಗ್ಯಾಪ್ ಬಿಡಬೇಕು. ಸೊ ಇಲ್ಲಿ 121ರಲ್ಲಿ 101 ಕಳೆದಾಗ ಏನಾಯಿತು, 20 ಬಂತು. ನೆಕ್ಸ್ಟ್ ಇಲ್ಲಿ 44ಅನ್ನು ಕೆಳಗಡೆ ಇಳಿಸ್ಕೊಂಡಿವಿ. ಸೊ ಇದು 2044 ಆಗುತ್ತೆ. ಸೊ ಇಲ್ಲಿ ಈ 2ಅನ್ನು ನಾವು 1ರಿಂದ ಭಾಗಿಸ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ಏನು ಬರುತ್ತೆ, 2 ಬರುತ್ತೆ. 2 ಡಿವೈಡ್ ಬೈ 1 ಅಂದರೆ 2ನೇ ಬರುತ್ತೆ. ಸೊ ಇಲ್ಲಿ 1022 ಇಂಟು 2 ಮಾಡಿದಾಗ 2044 ಬರುತ್ತೆ. ಸೊ ಇಲ್ಲಿ 2044ರಲ್ಲಿ 2044 ಕ್ಯಾನ್ಸಲ್ ಮಾಡಿದಾಗ 0 ಬರುತ್ತೆ. ಸೊ ಆನ್ಸರ್ ಏನು ಬಂತು, 512. ಸೊ ಸ್ಕ್ವೇರ್ ರೂಟ್ ಆಫ್ 262144 ಏನಾಗುತ್ತೆ, 512 ಆಗುತ್ತೆ. ಯಾವಾಗಲೂ ಪರ್ಫೆಕ್ಟ್ ಸ್ಕ್ವೇರ್ ಇದ್ದಾಗ ರಿಮೈಂಡರ್ 0 ಬರುತ್ತೆ. ಅದೇ ರೀತಿಯಾಗಿ ಸ್ಕ್ವೇರ್ ರೂಟ್ ಆಫ್ 478864ಅನ್ನು ಈಸಿಯಾಗಿ ಕಂಡುಹಿಡಿಬೋದು. ಫಸ್ಟ್ 2 ಅಂಕಿಗಳ ಗ್ರೂಪ್ ಮಾಡ್ಕೋತೀವಿ. ಆಮೇಲೆ ಅದಕ್ಕಿಂತ ಚಿಕ್ಕದಾಗಿರುವಂತಹ ಕ್ಯೂಬ್ಗಳನ್ನು ಇಲ್ಲಿ ಬರೀಬೇಕಾಗುತ್ತೆ. 6ರಲ್ಲಿ 36, 47ರಲ್ಲಿ 36 ಕಳೆದ್ರೆ 11, ನೆಕ್ಸ್ಟ್ 88 ಇಳಿಸ್ಕೊಂಡಿವಿ. ಇದು 6 6 12 ಆಯಿತು. ನೆಕ್ಸ್ಟ್ 1188, ಇದನ್ನು 1188ಅನ್ನು ನಾವು 12ರಿಂದ ಭಾಗಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡಾಗ 12 ಮೊದಲೇ 108, 12 ಹತ್ತಲೇ ಅಂತೂ ಬರೆಯೋಕ್ಕೆ ಬರಲ್ಲ. ಸೊ 12 ಮೊದಲೇ 129 ಪ್ಲಸ್ 9 ಇದು 138 ಆಗುತ್ತೆ. ಸೊ ಮೇಲ್ಗಡೆ 9 ಬರ್ತೀವಿ. ನೆಕ್ಸ್ಟ್ ಇದು 1161 ಆಗುತ್ತೆ, ಮೈನಸ್ ಮಾಡಿದ್ರೆ 27 ಆಯಿತು. ನೆಕ್ಸ್ಟ್ 64 ಇಳಿಸ್ಕೊಂಡಿವಿ. ಸೊ ಇದು 1300, ಇದು 2764 ಡಿವೈಡ್ ಬೈ 13ರಿಂದ ಭಾಗಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡಾಗ ಸೊ ಇಲ್ಲಿ 2 ಬರುತ್ತೆ. ಸೊ 692 ಆಯಿತು ಸ್ಕ್ವೇರ್ ರೂಟ್. ಈ ಥರ ನಾವು ಈಸಿಯಾಗಿ ಸ್ಕ್ವೇರ್ ರೂಟನ್ನು ಕಂಡುಹಿಡಿಬೋದು.